ಜೈ ಭೀಮ್. ಸ್ಟೀಲ್ ಕಾರ್ಖಾನೆ ವಿಸ್ತರಣೆಗೆ ಕೇಂದ್ರ ಅನುಮತಿ. ಮತ್ತೆ ರೈತ ಹೋರಾಟ ತೀವ್ರ. ಬಲ್ಡೋಟ ಬೆನ್ನಲ್ಲೇ ಭದ್ರಶ್ರೀ ವಿಸ್ತರಣೆ ಬಿಸಿ, ಸಾರ್ವಜನಿಕರಲ್ಲಿ ಆತಂಕ. ಕೊಪ್ಪಳದ ಕೈಗಾರಿಕಾ ವಿಸ್ತರಣೆ, ಅಭಿವೃದ್ಧಿಯ ಭರವಸೆ ಮತ್ತು ಆತಂಕದ ನಡುವೆ ಸಾರ್ವಜನಿಕರ ದ್ವಂದ್ವ ನಿಲುವು. ಜಿಲ್ಲಾ ಕೇಂದ್ರಗಳಲ್ಲಿ ಕೈಗಾರಿಕಾ ಚಟುವಟಿಕೆಗಳ ವಿಸ್ತರಣೆ ಮತ್ತು ನಿರುದ್ಯೋಗ ನಿರ್ಮೂಲನೆಯ ಆಶಯದ ನಡುವೆ ಕೊಪ್ಪಳ ನಗರದ ಸಾರ್ವಜನಿಕರು ತೀವ್ರ ದ್ವಂದ್ವಕ್ಕೆ ಸಿಲುಕಿದ್ದಾರೆ. ನಗರದ ಹೊರವಲಯದಲ್ಲಿ ಬಲ್ಡೋಟ ಕಂಪನಿಯು 2ನೇ ಹಂತದ ವಿಸ್ತರಣೆಗಾಗಿ ಮುಂದಾಗಿರುವುದು ಈಗ ಚರ್ಚೆಗೆ ವಿಷಯವಾಗಿದೆ. ಕಂಪನಿಯು ಜರ್ಮನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆಯಂತ ಹೇಳಿದರೂ ಸಹ ಸತ್ಯಾಸತ್ಯತೆಯನ್ನು ಅರಿಯಬೇಕಾಗುತ್ತದೆ. ಕಂಪನಿಯು ತನ್ನ ಉತ್ಪಾದನಾ ಘಟಕದಲ್ಲಿ ಜರ್ಮನ್ ತಂತ್ರಜ್ಞಾನ ಬಳಸುತ್ತಿರುವುದಾಗಿ ಹೇಳಿಕೊಂಡಿದೆ. ಆದರೆ ಸಾರ್ವಜನಿಕರಲ್ಲಿ ಈ ತಂತ್ರಜ್ಞಾನದ ಕಾರ್ಯಕ್ಷಮತೆ ಮತ್ತು ಪರಿಸರ ಸ್ನೇಹಿಯಾಗಿರುವ ಕುರಿತು ಇನ್ನೂ ಸಂಶಯಗಳು ಕಾಡ್ತಾ ಇವೆ. ಕಂಪನಿಯು ತನ್ನ ತಂತ್ರಜ್ಞಾನದ ಸುರಕ್ಷತೆ ಮತ್ತು ಮಾಲಿನ್ಯ ನಿಯಂತ್ರಣದ ಬಗ್ಗೆ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕಾಗಿತ್ತು. ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಉದ್ದಿಮೆಗಳು ಬೇಕೇ ಎಂಬ ಪ್ರಶ್ನೆಗೆ ಸಾರ್ವಜನಿಕರಲ್ಲಿ ಇನ್ನೂ ಸಹ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಇವೆ. ಬೃಹತ್ ಉತ್ಪಾದನೆಯಿಂದ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ ಮತ್ತು ಜಿಲ್ಲೆಯ ಆರ್ಥಿಕತೆ ಸುಧಾರಿಸುತ್ತದೆ ಎಂಬ ನಿರೀಕ್ಷೆ ನಿರುದ್ಯೋಗಿ ಯುವಕರಲ್ಲಿ ಇರಬಹುದು. ಆದರೆ ಮತ್ತೊಂದೆಡೆ ಕೈಗಾರಿಕೆಗಳಿಂದಾಗುವ ಪರಿಸರ ಮಾಲಿನ್ಯ, ಕೃಷಿ ಭೂಮಿ ನಾಶ ಮತ್ತು ನಗರೀಕರಣದ ಒತ್ತಡಗಳ ಬಗ್ಗೆ ಆತಂಕ ವ್ಯಕ್ತವಾಗುತ್ತಿದೆ. ಯುವಕರು ಉದ್ಯೋಗಕ್ಕಾಗಿ ಕಾಯುತ್ತಿರುವಾಗ ಬಂದಿರುವ ಉದ್ದಿಮೆಗಳನ್ನು ಹೋರಾಟದ ಮೂಲಕ ಬಂದ್ ಮಾಡಿಸುವುದು ಅಥವಾ ಅವುಗಳನ್ನು ಹತ್ತಿಕ್ಕುವ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ. ಅಭಿವೃದ್ಧಿಯ ಹಾದಿಯಲ್ಲಿ ಅಡೆತಡೆಗಳು ಉಂಟಾದಾಗ ನೇರ ಹಾನಿ ಉದ್ಯೋಗಾಕಾಂಕ್ಷಿಗಳಿಗೆ ಆಗುತ್ತದೆ. ಈ ದ್ವಂದ್ವ ನೀತಿಯನ್ನು ನಿಭಾಯಿಸಲು ಸರ್ಕಾರ ಮತ್ತು ಜನರು ಸಮತೋಲನ ಕಾಯ್ದುಕೊಳ್ಳಬೇಕಿದೆ. ಉದ್ಯಮಗಳಿಗೆ ಅನುಮತಿ ನೀಡುವ ಮುನ್ನ ಸ್ಥಳೀಯರ ಆತಂಕಗಳನ್ನು ದೂರ ಮಾಡಬೇಕು. ಉದ್ಯೋಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ಸಿಗುವಂತೆ ಸರ್ಕಾರ ನೋಡಿಕೊಳ್ಳಬೇಕು. ಅಭಿವೃದ್ಧಿಯನ್ನೇ ಸಂಪೂರ್ಣ ವಿರೋಧಿಸುವ ಬದಲು ಸತ್ಯಾಸತ್ಯತೆಯನ್ನು ಅರಿತು ಕಾನೂನುಬದ್ಧವಾಗಿ ತಮ್ಮ ಹಕ್ಕುಗಳಿಗಾಗಿ ಒತ್ತಾಯಿಸುವುದು ಅಥವಾ ಹೋರಾಟ ಮಾಡುವುದು ಸೂಕ್ತ. ಕೊಪ್ಪಳದ ಅಭಿವೃದ್ಧಿಯು ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯರ ಹಿತಾಸಕ್ತಿಯನ್ನು ಒಳಗೊಂಡಿರಬೇಕು ಎಂದು ಸಾರ್ವಜನಿಕರ ಒಟ್ಟಾರೆ ಅಭಿಪ್ರಾಯ ಆಗಿದ್ದು ಇಲ್ಲಿ ಗಮನಾರ್ಹ. ಆದರೆ ಒಂದು ಕಡೆ ಶತಕದ ದಾಖಲೆ ಬರೆದ ಹೋರಾಟ, ಇನ್ನೊಂದು ಕಡೆ ಬಲ್ಡೋಟಾನ ವಿಸ್ತರಿಸಿ ಹಾಗೂ ಯುವಕರಿಗೆ ಸರ್ಕಾರವೇ ಕೆಲಸ ಕೊಡಲಿ ಎನ್ನುವ ಯುವಕರ ಒತ್ತಾಯ. ಅದೇ ರೀತಿ ಶತಕ ದಿನದ ದಾಖಲೆ ಬರೆದ ವಿರೋಧದ ಹೋರಾಟ. ಇದು ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಕೈಗೊಂಡಿರುವ ಅನಿರ್ದಿಷ್ಟಾವಧಿ ಧರಣಿ. ಈ ಹಿನ್ನೆಲೆಯಲ್ಲಿ ನಗರದ ನಗರಸಭೆ ಪಕ್ಕದ ಹಳೆಯ ಜಿಲ್ಲಾಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ಸಮಾವೇಶ ನಡೆದಿದ್ದು, ಇದರ ಬೆನ್ನಲ್ಲೇ ಭದ್ರಶ್ರೀ ಸ್ಟೀಲ್ ಕಾರ್ಖಾನೆ ವಿಸ್ತರಣೆಗೆ ಅನುಮೋದನೆ ದೊರಕಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಅಲ್ಲಿಯ ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಅದೇ ರೀತಿ ನಾಡಿನ ಆರಾಧ್ಯ ದೈವ ಅಭಿನಯ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಲ್ಡೋಟ ಸೇರಿದಂತೆ ವಿವಿಧ ಕಾರ್ಖಾನೆಗಳ ವಿಸ್ತರಣೆ ಮತ್ತು ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಕಾರಣಾಂತರದಿಂದ ಗವಿಶ್ರೀ ಸ್ವಾಮಿಗಳು ಮೌನಕ್ಕೆ ಶರಣಾದರೂ ಸಹ ಬಲ್ಡೋಟ ಹೋರಾಟಗಾರರು ಸ್ವಾಮೀಜಿಯವರನ್ನ ಪುನಃ ಹೋರಾಟಕ್ಕೆ ಕರೆ ಕೊಡುತ್ತಿರುವುದು ವಿಪರ್ಯಾಸ. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ತಾಲೂಕಿನ ಕುಣಿಕೇರಿ ಗ್ರಾಮ ವ್ಯಾಪ್ತಿಯ ಭದ್ರಶ್ರೀ ಸ್ಟೀಲ್ ಮತ್ತು ಪವರ್ ಘಟಕ ವಿಸ್ತರಣೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವಾಲಯವು ಪರಿಸರ ಅನುಮತಿ ನೀಡಿದೆ. ಈಗಲೇ ಭದ್ರಶ್ರೀ ಸ್ಟೀಲ್ ಕಾರ್ಖಾನೆ ಉಗುಳುವ ಹೊಗೆಯಿಂದ ಆ ಭಾಗದ ಜನರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈಗ ಮತ್ತೆ ಉಕ್ಕು ಉತ್ಪಾದನಾ ಘಟಕದ ವಿಸ್ತರಣೆಯಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆ ದಟ್ಟವಾಗಿದೆ ಎಂದು ಹೋರಾಟಗಾರರು ಅಭಿಪ್ರಾಯ ಪಡುತ್ತಿದ್ದಾರೆ. ಇಷ್ಟು ದಿನ ಕೇವಲ ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸುವ ಸವಾಲಾಗಿತ್ತು. ಆದರೆ ಈಗ ಭದ್ರಶ್ರೀ ಕಾರ್ಖಾನೆಯೂ ಸಹ ಹೊಡೆದೋಡಿಸುವ ಸವಾಲು ಕೂಡ ಜಿಲ್ಲೆಯ ಹೋರಾಟಗಾರರಿಗೆ ಎದುರಾಗಿದ್ದು ವಿಪರ್ಯಾಸ. 100 ದಿನ ದಾಟಿರುವ ಧರಣಿಯ ಹೋರಾಟವು ಮತ್ತಷ್ಟು ಶಕ್ತಿಯುತ ಆಗಬೇಕಿದೆ ಎಂದು ಹೋರಾಟಗಾರರು ಅಭಿಪ್ರಾಯ ಪಡುತ್ತಿದ್ದಾರೆ.